Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾರಿ ಶಕ್ತಿ ಬಗ್ಗೆ ಬಿಜೆಪಿ ಜೆಡಿಎಸ್ ಅಷ್ಟು ಮಾತಾಡುತ್ತೆ, ಇದೇನ ನಾರಿಮಣರಿಗೆ ಕೊಟ್ಟಿರುವಂತ ಗೌರವ ಅವ್ರ ಸಂಸದರು ಅಂತ ಹೇಳಿ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ದಿನ ವಿಡಿಯೋಗಳಲ್ಲಿ ಸಿಕ್ಕಿಬಿದ್ದು ಇವರೇ ಬಿ ಫಾರಮ್ ಕೊಟ್ಟು ಶಾಸಕರಾಗಿದ್ದಾರೆ. ಹೆಸರುಗಳು ಹೇಳಬೇಕಾ? ವೈಯಕ್ತಿಕ ವಿಚಾರನ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಕೊಡ್ತಕ್ಕಂಥದ್ದನ್ನು ಇಡೀ ನಾರಿ ಶಕ್ತಿಯನ್ನು ಗಂಡಸ ಪುರುಷ ಶಕ್ತಿನೂ ಕೂಡ ಹೇಳಿದೆ. ಯಾರೂ ಕೂಡ ನಾರಿ ಶಕ್ತಿ ಬಗ್ಗೆ ಅವಹೇಳನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರ ತಾಯಿ ದೇವ್ರ ಗೌರವ ಇದೆ. ಹೆಂಡತಿ ಮಕ್ಕಳು ಅಕ್ಕ ತಂಗೆ ಗೌರವ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ, ಪ್ರಜ್ವಲ್ ಮಾಡಿರಲಿ, ಅವ್ರ ಜೊತೆ ಇದಕ್ಕೆ ಯಾರು ಬೇರೆ ಮಾಡಿರಲಿ, ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲ ಆಗ್ರಹ. ಈ ಒಂದು ಪ್ರಕರಣದಿಂದ ಮಹಾನ್ ನಾಯಕ ಇದ್ದಾರೆ ಅಂತೇಳಿ ಕುಮಾರಸ್ವಾಮಿ ನಿಮ್ಮ ನಾಯಕರು ಆರೋಪ ಮಾಡಿದ್ದಾರೆ. ಯಾರು ಮಹಾನ್ ನಾಯಕ ಒಬ್ಬ ಇದ್ದಾನೆ, ಇದ್ರ ಹಿಂದೆ ವಿಡಿಯೋನ ಉದ್ದೇಶಪೂರ್ವಕವಾಗಿ ಹೆಣ್ಣು ಮಕ್ಕಳನ್ನ ತೇಜಾವಧೆ ಮಾಡಲಾಗಿದೆ ಅಂತ ಹೇಳಿ. ಅದ್ಯಾವುದೋ ಪೆನ್ ಡ್ರೈವ್ ಎಲ್ಲ ಈ ರೀತಿ ಹಂಚಿಕೆ ಮಾಡಿ ವಿತರಣೆ ಮಾಡಿ ಸಿನಿಮಾ ಥರ ತೋರಿಸ್ತಿರಲ್ಲ, ಇದು ನಾರಿ ಶಕ್ತಿ ಮಾಡ್ತಕ್ಕಂಥ ಅವಮಾನ. ಅದು ಯಾರು ಮಾಡಿದ್ದಾರೆ ಅವ್ರಿಗೆ ಇದನ್ನು ಹೇಳಿದ್ದಾರೆ. ಅಂದರೆ ಈಗ ಈ ಒಂದು ಪ್ರಕರಣ ಸಾಬೀತಾದರೆ ಪ್ರಜ್ವಲ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋಕ್ಕೂ ಸಿದ್ಧ ಇದ್ದೀರಾ? ಅಂದರೆ ಸಾಬೀತಾದರೆ ನಾವೇ 100ಕ್ಕೆ 100 ಸಾಬೀತಾಗಿ ಬಂದರೆ ಪಕ್ಷದಲ್ಲಿ ಈಗಾಗಲೇ ಅಮಾನತ್ತು ಮಾಡಿ ಆಗೋಗಿದೆ. ತೀರ್ಪು ಬಂದಮೇಲೆ ಉಚ್ಚಾಟನೆ ಮಾಡ್ತೀವಿ ಅಂತ ಮುಕ್ತವಾಗಿ ಘೋಷಣೆನೇ ಮಾಡಿದ್ದೀವಿ. ಖಂಡಿತ ಉಚ್ಚಾಟನೆ ಮಾಡ್ತೀವಿ. ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದರೆ ನಾವು ಆಟೋಮೆಟಿಕಲಿ ಉಚ್ಚಾಟನೆ ಮಾಡ್ತೀವಿ. ಈಗ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಒಂದು ಘಟನೆ ನಡೆದ ನಾವು ಹೋರಾಟ ಮಾಡುತ್ತಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್. ಸರ್ಕಾರ ನಿಮ್ಮ ಕೈಯಲ್ಲಿದೆ. ಏನು ಹೋರಾಟ ಯಾರ ಮೇಲೆ ಮಾಡಬೇಕು? ನೀವು SIT ಮೇಲೆ ಪ್ರೊಟೆಸ್ಟ್ ಮಾಡಬೇಕು, ಮುಖ್ಯಮಂತ್ರಿ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಬೇಕು. ಸರ್ಕಾರ ನೀವು, ಅಧಿಕಾರ ನಿಮ್ಮ ಕೈಯಲ್ಲಿದೆ. ಈಗ ಯಾರಿಗೆ ಅಧಿಕಾರ ಇಲ್ಲ, ಯಾರಿಗೆ ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರಿಗೆ ಹೋರಾಟ ಮಾತ್ರ ಅವ್ರು ಪ್ರತಿಭಟನೆ ಮಾಡಲಿಕ್ಕೆ ಇರೋದು. ನೀವು ಕಾಂಗ್ರೆಸ್ ಕಾರ್ಯಕರ್ತನ ಪ್ರಚೋದನೆ ಮಾಡೋದು, ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದು, ಇದು ಜನ ಒಪ್ತಕ್ಕಂಥದ್ದಲ್ಲ. ಯಾವ ಜನನೂ ಕೂಡ ರೂಲಿಂಗ್ ಪಾರ್ಟಿಯಲ್ಲಿ ಸರ್ಕಾರ ನಿಮ್ಮ ಕೈಯಲ್ಲಿರುವಾಗ ಪ್ರತಿಯೊಂದು ನಿಮ್ಮ ಕೈಯಲ್ಲೇ ಇಟ್ಕೊಂಡು ನೀವೇ ಪ್ರತಿಭಟನೆ ಮಾಡಿದ್ರೆ ಬೆಳೆಗೆ ಪ್ರೊಟೆಕ್ಟ್ ಮಾಡಬೇಕು, ಬೇಲಿನೇ ಎದ್ದು ಹೊಲ ಇದ್ದಂಗೆ ಆಗುತ್ತೆ. ಈ ರೀತಿ ನಮ್ಮ ಕೈಲಿ ಅಧಿಕಾರವೇ ಇಲ್ಲದೆ ಇದ್ದಾಗ ವಿಧಿ ಇಲ್ಲ, ಅನಿವಾರ್ಯ ಜಿಲ್ಲಾಧಿಕಾರಿಗಳ ಮುಂದೆ ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಬೇಕೇ ಹೊರತು ಈ ರೂಲಿಂಗ್ ಪಾರ್ಟಿಯವರೇ ಕರೆ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡೋದು ಜನ ಯಾರು ಒಪ್ತಾರೆ ನಿಮ್ಮನ್ನು? ಯಾವ ಕಾರಣಕ್ಕೆ ಅಂತ ಅವರೇ ಪ್ರತಿಭಟನೆ ಮಾಡ್ತಾ ಇರೋದು? ಹಾಗಾದರೆ ಜನಗಳ ಚುನಾವಣೆ ಇದೆಯಲ್ಲ, ಚುನಾವಣೆ ದೃಷ್ಟಿಯಿಂದ ಎಲ್ಲ ನಡೀತಾ ಇರೋದು. ಈಗ ಮೊದಲೇ ಭಾಳ ತಿಂಗಳುಗಳ ಹಿಂದೆ ನಿಮಗೆ ಗೊತ್ತಾಗಿದ್ದು ಇದನ್ನು ಕಂಡುಹಿಡಿಯಲಿಲ್ಲ. ಈಗ ಆವಾಗಲೇ ಆಗಿತ್ತಿದು. ಎಲ್ಲವೂ ಕೂಡ ಇಂದಿನ ಘಟನೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಈ ರೀತಿ ಪ್ರತಿಭಟನೆ ಮಾಡಿ ಜನಗಳಿಗೆ ಗೊತ್ತಾಗಲಿ ಅಂಥೇಳಿ ಮೀಡಿಯಾಗಳ ಮುಂದೆ ಜನಗಳ ಮುಂದೆ ಗೊತ್ತಾಗಲಿ, ನಾವು ಗೆಲ್ಲಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಭಾವನೆಯಿಂದ ಅವ್ರು ಮಾಡ್ತಿದ್ದಾರೆ. ಆದರೆ ಚುನಾವಣೆ ಜನ ಬುದ್ಧಿವಂತರಿದ್ದಾರೆ. ಇದಿಷ್ಟು GT ದೇವೇಗೌಡರು. ಮತ್ತು ಈ ಒಂದು ವಿಡಿಯೋ ಪ್ರಕರಣವನ್ನು ಕಾಂಗ್ರೆಸ್ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ಅವರದೇ ಸರ್ಕಾರದ ಅವರದೇ ಅಧಿಕಾರ ಇದೆ, ಆದರೂ ಕೂಡ ಯಾಕೆ ಈ ರೀತಿಯಾದ ಪ್ರತಿಭಟನೆಗಳನ್ನ ಪ್ರವೋಕ್ ಮಾಡ್ತಾ ಇರುವಂಥದ್ದು? ಮತ್ತು ಪ್ರಮುಖವಾಗಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಅನುಭವ ಇರುವಂಥವ್ರು, ಈ ರೀತಿಯಾದ ಹೇಳಿಕೆಯನ್ನು ಕೊಡುವಂಥದ್ದು ಸರಿಯಲ್ಲ. ಯಾಕೆಂದರೆ ಒಬ್ಬ ರಾಜಕಾರಣಿಗೆ ಸಂಸದನಾದಂಥವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ, ಅದರಲ್ಲಿ ದೇವೇಗೌಡರ ಹೆಸರನ್ನು ತಂದು ತಳಕಾಕುವಂಥದ್ದು, BJPಯ ಹೆಸರನ್ನು ತಂದು ತಳಕಾಕ್ತಿರುವಂಥದ್ದು ಸರಿಯಲ್ಲ. ಒಂದು ಪಕ್ಷದಲ್ಲಿ ನಾವು ಈಗಾಗಲೇ ಪಕ್ಷದಿಂದ ಅಮಾನತನ್ನು ಕೂಡ ಮಾಡಿದ್ದೀವಿ. ಈ ಒಂದು ಘಟನೆಯಲ್ಲಿ ಏನಾದ್ರು ಸಾಬೀತು ಆದರೆ ಉಚ್ಚಾಟನೆ ಮಾಡಲಿಕ್ಕೂ ನಾವು ಸಿದ್ಧ ಅಂತ ಬಹಿರಂಗವಾಗಿ ಹೇಳ್ತೀವಿ. ಇಲ್ಲಿ ಕಾಂಗ್ರೆಸ್ ರಾಜಕೀಯವನ್ನು ಮಾಡ್ತಾ ಇದೆ, ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪ್ರವೋಕ್ ಮಾಡಿ ರಾಜಕೀಯವನ್ನು ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸುಶೀಲ್ ಜೊತೆ ಸುನಿಲ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.